ರಾಜ್ಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ. ಆದ್ಯತೆ ಮೇರೆಗೆ 25 ನೂತನ ಹಾಸ್ಟೆಲ್ಗಳ ನಿರ್ಮಾಣ, 10 ಹೊಸ ಸಂತ ಶಿಶುನಾಳ ಶರೀಫರ ವಸತಿ ಶಾಲೆಗೆ 10 ಕೋಟಿ ರೂಪಾಯಿ ಮಂಜೂರು ಮಾಡಲಾಗುತ್ತೆ ಅಂತ ಇವತ್ತು ಸಿದ್ದರಾಮಯ್ಯನವರು 17ನೇ ಬಜೆಟ್ ಘೋಷಣೆ ಮಾಡಿದ್ರು, ಮಂಡನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. 117 ಮೌಲಾನಾ ಆಜಾದ್ ಶಾಲೆಗಳ ಉನ್ನತೀಕರಣಕ್ಕೆ 400 ಕೋಟಿಯನ್ನ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೈನ, ಬೌದ್ಧ, ಸಿಖ್ ಸಮುದಾಯಗಳ ಅಭಿವೃದ್ಧಿಗೆ 100 ಕೋಟಿ. ಇನ್ನು ಬೌದ್ಧ ಧರ್ಮದ ಧಮ್ಮಾಚಾರಿಗಳಿಗೆ ಮಾಸಿಕ 6,000 ರೂಪಾಯಿ ಗೌರವಧನ ನೀಡಲಾಗುತ್ತೆ. 5,000 ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗೆ ತಲಾ 50,000 ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಇವತ್ತು ಹೇಳಿದ್ದಾರೆ. ಅಲ್ಪಸಂಖ್ಯಾತ ನಿರುದ್ಯೋಗಿ ಯುವಕರ ಫಾಸ್ಟ್ ಫುಡ್ ಕೇಂದ್ರಕ್ಕೆ 3 ಲಕ್ಷ ಸಹಾಯಧನ, ಜೊತೆಗೆ ಕ್ರೈಸ್ತ ಸಂಸ್ಥೆಗಳ 10 ವೃದ್ಧಾಶ್ರಮಗಳಿಗೆ ತಲಾ 50 ಲಕ್ಷದಂತೆ 5 ಕೋಟಿ ನಿಗದಿ ಮಾಡಲಾಗಿದೆ. ಬೆಂಗಳೂರಿನ ಕೆಂಗೇರಿಯಲ್ಲಿ ಅಲ್ಪಸಂಖ್ಯಾತ ಅಭಿವೃದ್ಧಿಗೆ ಕೇಂದ್ರ ಸ್ಥಾಪನೆ ಮಾಡ್ತೀವಿ, ಅದಕ್ಕಾಗಿ 5 ಕೋಟಿ ಇಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಹಜ್ ಯಾತ್ರಿಕರಿಗೆ ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲಿ ನೂತನ ಹಜ್ ಭವನವನ್ನು ನಿರ್ಮಾಣ ಮಾಡಲಾಗುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರಿನಲ್ಲಿ ನೂತನ ಮಹಿಳಾ PU ಕಾಲೇಜು ಸ್ಥಾಪನೆಗೂ ಕೂಡ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳ ಪೈಕಿ 4 ಯೋಜನೆಗಳಿಗೆ ಅನುದಾನ ಮೀಸಲು. ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂಪಾಯಿ ಘೋಷಣೆ ಆಗಿದೆ. ಗೃಹ ಜ್ಯೋತಿ ಯೋಜನೆಗೆ 10,578 ಕೋಟಿ ಕೊಟ್ಟಂತ ಸರ್ಕಾರ, ಅಂದರೆ ಗ್ಯಾರಂಟಿ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಏನಿದೆ ಒಟ್ಟು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಅದರಲ್ಲಿ ಯಾವ್ಯಾವ ಯೋಜನೆಗೆ ಎಷ್ಟು ಮೀಸಲಿಟ್ಟಿದ್ದಾರೆ ಅದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. 10,578 ಕೋಟಿ ಗೃಹ ಜ್ಯೋತಿಗೆ, ಇನ್ನು ಶಕ್ತಿ ಯೋಜನೆಗೆ 5,300 ಕೋಟಿ ಮೀಸಲಿಟ್ಟಂತ ರಾಜ್ಯ ಸರ್ಕಾರ. ಶಕ್ತಿ ಯೋಜನೆ ಮಹಿಳೆಯರು ರಾಜ್ಯದಾದ್ಯಂತ ಸರ್ಕಾರಿ ಬಸ್ಸುಗಳಲ್ಲಿ KSRTC, BMTC ಸೇರಿದಂತೆ ಒಟ್ಟು 4 ನಿಗಮದ ಬಸ್ಗಳಲ್ಲೂ ಕೂಡ ಫ್ರೀಯಾಗಿ ಓಡಾಡೋದಕ್ಕೆ ಇರುವಂತ ಶಕ್ತಿ ಯೋಜನೆ. ಇನ್ನು ಗೃಹ ಜ್ಯೋತಿ ಅಂತ ಬಂದ್ರೆ ವಿದ್ಯುತ್ ಫ್ರೀಯಾಗಿ ಕೊಡ್ತಿದ್ದಾರಲ್ಲ ಆ ಯೋಜನೆ. ಇನ್ನು ಅದೇ ರೀತಿಯಾಗಿ ಯುವ ನಿಧಿ ಮತ್ತು ಗೃಹಲಕ್ಷ್ಮಿ ಅಂತ ಬಂದರೆ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅವರ ಅಕೌಂಟಿಗೆ ಹಾಕುವಂಥ ಯೋಜನೆ. ಈ ಯೋಜನೆಗಳಿಗೆ ಒಂದಷ್ಟು ಹಣವನ್ನು ಮೀಸಲಿಟ್ಟಿದ್ದಾರೆ.